ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ ಆಗ್ತಿರುವಂತಹ ಚರ್ಚೆ ವಿಮರ್ಶೆಗಳು ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದ್ರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ. ಶಿಸ್ತಿಗೆ ಎಲ್ಲರೂ ಕೂಡ ತಲೆ ಬಾಗ್ಬೇಕು ಅಂತ ಹೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂತ ವಿಚಾರ ಇರಬಹುದು, ಗೌರವಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ದು ಏನೇ ಚರ್ಚೆ ವಿಚಾರಗಳು ಏನಿದ್ರು ಕೂಡ ನಾವು ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೀದಿ ಬಂದು ರಂಪಾಟ ಆದಂತ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ಎಲ್ಲರೂ ಕೂಡ ಪಾಠ, ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಚೌಕಟ್ಟಲ್ಲಿ ಸಂಘಟನೆ ಶಕ್ತಿ ತುಂಬುವಂತ ಕಾರ್ಯ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಪಕ್ಷವನ್ನ ಇನ್ನೂ ಕೂಡ ಗಟ್ಟುಮುಟ್ಟಾಗಿ ಕಟ್ಟಬೇಕು ಅಂತೇಳಿ ಎಲ್ಲ ರೀತಿಯ ಶ್ರಮವನ್ನ ಈಗ ಹಾಕ್ತಿರುವಂತ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲಸ ನಮ್ಮ ಕರ್ನಾಟಕದಿಂದ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತು ಸನ್ಮಾನಿತ ವಿಜಯೇಂದ್ರ ಅವರು ಕೂಡ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಆಯ್ತು. ಸಂಘಟನೆ ಒಂದು ಚೌಕಟ್ಟಲ್ಲಿ ಕೆಲವು ಕೊರತೆಗಳು ಕಳೆದ ಒಂದು ವರ್ಷದಲ್ಲಿ ನಾವೇನು ಬಹಿರಂಗವಾದಂತಹ ಚರ್ಚೆ ಇತರ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು, ಅದನ್ನ ಸರಿಪಡಿಸಿಕೊಂಡು ಎಲ್ಲರೂ ಕೂಡ ತೆಗೆದುಕೊಳ್ಳುವಂತ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಇದೆ. ಅದಕ್ಕೆಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ನಮ್ಗೆ ವಿಶ್ವಾಸ. ಸರಿ, ಒಂದು ಚರ್ಚೆ ಆಗ್ತಿರೋದೇನು ಅಂತಂದ್ರೆ, ಯತ್ನಾಳ್ ಅವರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು, ಮತ್ತೆ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು ಶಾಕ್ ಕೂಡ ಆಗಿರುವಂತದ್ದು. ಈ ಮಟ್ಟಿಗಿನ ಕ್ರಮ ತೆಗೆದುಕೊಳ್ತಾರ ಹೈಕಮಾಂಡ್? ಎರಡ್ ಮೂರು ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ಜಿ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದೆ ನೋಡಿದ್ರೆ. ಯಾಕಂದ್ರೆ ಕಳೆದ 1 ವರ್ಷದಿಂದ ಆದಂತ ಬಹಿರಂಗವಾದಂತಹ ಚರ್ಚೆ ವಿಚಾರಗಳು ಎಲ್ಲದೂ ಗಮನಿಸ ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಪಾಠ ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನ ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡ್ಕೊಂಡು ಹೋಗುವಂತ ಒಂದು ವಿಚಾರವನ್ನ ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ. ಸರ್, ಇಲ್ಲಿ ಯತ್ನಾಳ್ ಒಬ್ಬರೇ ಇರ್ಲಿಲ್ಲ, ಅವ್ರ ಜೊತೆ ಒಂದು ಟೀಮ್ ಕೂಡ ಇತ್ತು. ಟೀಮ್ಗೆ ಈಗ ಆ ತರದ ಯಾವುದೇ ಭಿನ್ನ ಸಭೆಗಳಾಗ್ಲಿ, ಭಿನ್ನ ಹೇಳಿಕೆಗಳು ಇನ್ಮೇಲೆ ಬರೋದಿಲ್ಲ ಅಂತ ಅನ್ಸುತ್ತಾ? ಅಂದ್ರೆ ಮನುಷ್ಯ ನೆಡಬೇಕಾದಾಗ ಎಡುವ ಸಹಜ, ನಡಿಬೇಕಾದ ಸಂಘಟನೆ ಅನ್ನೋದು ಕೂಡ ಕಟ್ಟುವಂತ ಸಂದರ್ಭದಲ್ಲಿ ದಿನ ಒಂದಲ್ಲ ಒಂದ್ ರೀತಿಯಲ್ಲಿ ಸವಾಲು ಪ್ರತಿ ಸವಾಲುಗಳು ಇದ್ದೇ ಇರುತ್ತೆ. ಕೆಲವು ವ್ಯಕ್ತಿಗಳಿಂದ ಪರ ವಿರೋಧಗಳು ವಿಚಾರಗಳು ಇದ್ದೇ ಇರುತ್ತೆ. ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತದ್ದೇ ಒಂದು ನಾಯಕತ್ವ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ವಿಜಯೇಂದ್ರ ಅವರು ಯಶಸ್ವಿ ಆಗ್ತಾರೆ. ಸರ್, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಒಂದ್ ಕಡೆ ಸಂಭ್ರಮ ಆಗ್ತಿದೆ, ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿರೋದು ಅದೇ ಜಿಲ್ಲೆಯಲ್ಲಿ ಸಂಭ್ರಮ ಆಗ್ತಿದೆ, ಬೇರೆ ಬೇರೆ ಜಿಲ್ಲೆಗಳ ಸಂಭ್ರಮ ಆಗ್ತಿದೆ. ಇನ್ನೊಂದ್ ಕಡೆ ಶೋಕನೂ ಆವರಿಸಿದೆ ಬಿಜೆಪಿ ಒಳಗೆ. ಈ ತರದ್ ಆಗ್ಬಾರ್ದಾಗಿತ್ತು ಅಂತ. ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ಸಂಭ್ರಮವನ್ನ ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ, ದುಃಖ ಪಡುವಂತದ್ದು ವಿಚಾರ. ನಮ್ಮಲ್ಲಿರುವಂತ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಅದೇ ಅನಿವಾರ್ಯ. ಇವತ್ತು ಆ ಸ್ಥಿತಿ ಹೋಗ್ಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನ ತುಂಬಿಸೋ ಕಡೆಗೆ ಏನ್ ಮಾಡ್ತಾ ಅದಕ್ಕೆ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ.